ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧ ಶುರುವಾಗಿದ್ದೇ ಆಗಿದ್ದು ಗ್ಯಾಸ್ ಸಿಲಿಂಡರ್ ಅಭಾವದಿಂದ ನಾನಾ ರೀತಿಯ ಸಮಸ್ಯೆಗಳು ದೇಶದಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಯುದ್ಧದ ನಡುವೆ ಈಗ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಅದು ಚಿನ್ನ ಮತ್ತು ಬೆಳ್ಳಿಯ ರೇಟು ಇಳಿಮುಖವಾಗ್ತಾ ಇರುವಂಥದ್ದು. 40 ವರ್ಷಗಳ ಇತಿಹಾಸದಲ್ಲಿಯೇ ಚಿನ್ನ ಅತಿ ಕಡಿಮೆ ಬೆಲೆಯಲ್ಲಿ ಇಳಿಕೆ ಆಗಿರುವಂಥದ್ದು. ಇದು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಮೇಲೆ ಬಿದ್ದಿರುವಂಥದ್ದು. ಬೆಳ್ಳಿ ಬಂಗಾರದ ದರದಲ್ಲಿ ಭಾರೀ ಕುಸಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬೆಳ್ಳಿ 1 ಕೆಜಿಗೆ 15,000 ರೂಪಾಯಿ ಇಳಿಕೆ ಆಗಿತ್ತು. ನಿನ್ನೆ 24 ಕ್ಯಾರೆಟ್ನ ಚಿನ್ನ ಪ್ರತಿ ಗ್ರಾಮ್ಗೆ 1,032 ರೂಪಾಯಿ ಇಳಿಕೆ ಆಗಿತ್ತು. 22 ಕ್ಯಾರೆಟ್ನ ಚಿನ್ನ ಪ್ರತಿ ಗ್ರಾಮ್ಗೆ 945 ರೂಪಾಯಿ ಇಳಿಕೆ ಆಗಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತಷ್ಟು ದರ ಕುಸಿಯುವಂತಹ ಸಾಧ್ಯತೆ ಇದೆ. ಹಬ್ಬ ಮದುವೆ ಮಾಡೋರಿಗೆ ಇದು ಒಳ್ಳೆ ಸೀಸನ್ನು, ಗೋಲ್ಡನ್ನು ಪರ್ಚೇಸ್ ಮಾಡೋರಿಗೆ ಒಳ್ಳೆ ಟೈಮು ಅಂಥೇಳಿ ತಜ್ಞರು ಕೂಡ ಈಗ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಯುದ್ಧ ಮತ್ತಷ್ಟು ದಿನಗಳ ಕಾಲ ಮುಂದುವರೆದ್ರೆ ಮತ್ತಷ್ಟು ಪಾತಾಳಕ್ಕೆ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಇಳಿಯುವಂತಹ ಸಾಧ್ಯತೆ ಇದೆ ಅಂಥೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಯಾವಾಗೇ ಯುದ್ಧ ಆದರೆ ಸೇಫ್ ಅಸೆಟ್ಸ್ ಆದ ಗೋಲ್ಡ್ ಮತ್ತು ಸಿಲ್ವರ್ಗೆ ಖಂಡಿತ ಬೇಡಿಕೆ ಜಾಸ್ತಿ ಬರುತ್ತೆ. ಹಾಗೂ ಯುದ್ಧದ ಸಮಯದಲ್ಲಿ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಏರಿಕೆಯನ್ನೇ ನಾವು ಯಾವಾಗಲೂ ಕಾಣಬೇಕು. ಆದರೆ ಪ್ರಪ್ರಥಮ ಬಾರಿಗೆ ಇವಾಗ ಏನಾಗ್ತಾ ಇದೆ ಅಂದರೆ ಡಾಲರ್ ಬೆಲೆಗಳಲ್ಲಿ ಇಡೀ ವಿಶ್ವದಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಯಾವಾಗ ಡಾಲರಿನ ಮೌಲ್ಯ ಇಡೀ ವಿಶ್ವದಲ್ಲೇ ಈ ಯುದ್ಧದಿಂದ ಏರಿಕೆ ಆಗ್ತಾ ಇದೆ, ಹಾಗೂ ಯಾವಾಗ ಬಡ್ಡಿ ದರಗಳು ಕೂಡ ಏರಿಕೆ ಆಗುತ್ತೆ, ಇದಕ್ಕೆ ನಾವು ಇಂಟ್ರೆಸ್ಟ್ ಈಲ್ಡ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಈಲ್ಡ್ ಏರಿಕೆ ಹಾಗೂ ಡಾಲರಿನ ಮೌಲ್ಯ ಎಲ್ಲ ಕರೆನ್ಸಿ ಎದುರು ಏರಿಕೆ ಆಗ್ತಿರೋದ್ರಿಂದ ಈ ಥರ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗೂ ಮುಂಚೆ ಏನು ಕಳೆದ ವರ್ಷದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನು ತಾವು ಕಂಡಿದ್ರಿ, ಆ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ಅನೇಕ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇದ್ರು. ಈಗ ಯುದ್ಧದ ಸಮಯದಲ್ಲಿ ಅವ್ರಿಗೆ ವಾರ್ ಎಕ್ಸ್ಪೆಂಡಿಚರ್ಸ್ಗಾಗಿರ್ಬೋದು ಹಾಗೂ ಎಕನಾಮಿಕ್ ಕ್ರೈಸಿಸನ್ನು ಸರಿತೂಗಿಸೋಕ್ಕೋಸ್ಕರನೂ ಕೂಡ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಇವಾಗ ಚಿನ್ನವನ್ನು ಬೆಳ್ಳಿಯನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಇಂತಹ ವಾರ್ ಸಮಯದಲ್ಲಿ ಖಂಡಿತ ಫಂಡ್ಸ್ ಬೇಕಾಗುತ್ತೆ. ಹಾಗಾಗಿ ಈ ಥರ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿ ಹತ್ತತ್ರ 4,20,000 ರೂಪಾಯಿ ಪ್ರತಿ ಕೆಜಿಗೆ ಏನು ಹೋಗಿತ್ತು, ಇವಾಗ ಲೇಟೆಸ್ಟ್ ರೇಟನ್ನು ನೋಡೋದಾದರೆ 2,20,000 ರೂಪಾಯಿ ಪ್ರತಿ ಕೆಜಿಗೆ ಬಂದಿದೆ. ಅಂದರೆ ಹತ್ತತ್ರ ಕೆಜಿಗೆ 2 ಲಕ್ಷ ರೂಪಾಯಿ ಬೆಳ್ಳಿಯಲ್ಲಿ ಹೈಯೆಸ್ಟ್ ಲೆವೆಲ್ಸಿಂದ ಇಳಿಕೆಯನ್ನು ನಾವು ಕಂಡಿದ್ದರೆ, ಚಿನ್ನದ ರೇಟನ್ನು ತಾವು ನೋಡೋದಾದರೆ 24 ಕ್ಯಾರೆಟ್ ಚಿನ್ನ ಏನು 10 ಗ್ರಾಮ್ಗೆ ಹತ್ತತ್ರ 1,80,000ವರೆಗೂ ಹೋಗಿತ್ತು, ಇವಾಗ ಅದು 1,40,000 ರೂಪಾಯಿಗೂ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅಂದರೆ